ಎಲ್ರಿಗೂ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಶುಭಾಶಯನ ನಾನು ಖುಷಿಯಿಂದ ಹೇಳ್ಬೇಕಾ ಅಥವಾ ಬೇಜಾರದಿಂದ ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ, ಜಿಲ್ಲೆ, ಹಳ್ಳಿಗಳಲ್ಲಿ ಎಲ್ಲೂ ಕೂಡ ಹೆಣ್ಮಕ್ಳಿಗೆ ರಕ್ಷಣೆ ಇದ್ದಂಗಾಗಿದೆ. ಎಲ್ಲೂ ಕೂಡ ಹೆಣ್ಮಕ್ಳಿಗೆ ಒಂದು ಸುರಕ್ಷತೆ ಇದ್ದಂಗಾಗಿದೆ. ಯಾಕೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ಇಷ್ಟು ಬೇಜಾರದಿಂದ ಅಂತಂದರೆ, ಈ ಒಂದು ದಿನಾಚರಣೆಯ 2 ದಿನದ ಹಿಂದೆ ಮೈಸೂರಿನಲ್ಲಿ ನಡೆದಿರುವಂಥ ಘಟನೆ ಎಲ್ಲರಿಗೂ ಗೊತ್ತು. 9 ವರ್ಷದ ಒಂದು ಮಗುವಿನ ಮೇಲೆ ಯಾವ ರೀತಿಯಾದ ಒಂದು ದುರ್ಘಟನೆ ನಡೆದಿದೆ ಅಂತ ಇದ್ರ ಬಗ್ಗೆ ಹೇಳೋಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ಯಾಕೆ ಅಂತಂದರೆ ಆ ಒಂದು 9 ವರ್ಷದ ಮಗುವಿನ ಮೇಲೆ ಎಷ್ಟು ವಿಕೃತವಾಗಿ ಆ ಕಾಮುಕ ಆ ಮಗುವಿನ ಅತ್ಯಾಚಾರ ಮಾಡಿ ಸಾಯಿಸಿದಾನೆ ಅಂತಂದರೆ ನಿಜವಾಗ್ಲೂ ಅದನ್ನು ನೆನೆಸ್ಕೊಳ್ಳೋಕ್ಕೂ ಕೂಡ ಭಯ ಆಗ್ತಾಯಿದೆ. ಆ ಒಂದು ಚಿಕ್ಕ ಮಗುವಿನ ಮೇಲೆ ಇವನು ಈ ರೀತಿಯಾದ ಒಂದು ಕೆಟ್ಟ ಕೃತ್ಯನ ಎಸಗಿದಾನಂದರೆ ಅವನಿಗೆ ಈ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋರು, ಹೆಣ್ಮಕ್ಳನ್ನ ರೇಪ್ ಮಾಡಿ ಸಾಯಿಸಂಥವ್ರು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋರಿಗೆ ಯಾವ ರೀತಿಯಾಗಿದೆ ಅಂದರೆ ಅವರಿಗೆ ಭಯನೇ ಇಲ್ದಂಗಾಗಿದೆ. ಹೆಣ್ಮಕ್ಳು ಎಲ್ಲಿ ಸಿಕ್ಕರೂ ಅಲ್ಲಿನೇ ಅವರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಹಿಂಗಾಗಿದೆ ಅಂತಂದರೆ ಅವರಿಗೆ ಕಾನೂನು ಬಗ್ಗೆ ಭಯ ಇಲ್ಲ. ಅವ್ರ ಕಾನೂನು ಒಂದು ಕ್ರೂರವಾದ ಶಿಕ್ಷೆಯನ್ನು ಅವ್ರಿಗೆ ಕೊಟ್ಟರೆ ಯಾವ ಮಗುನ ಯಾವ ಹೆಣ್ಮಕ್ಳನ್ನ ಎಲ್ಲಿ ಅವನು ರೇಪ್ ಮಾಡಿ ಸಾಯಿಸಿರ್ತಾನೆ, ಎಲ್ಲಿ ರೇಪ್ ಮಾಡಿ ಅವನು ಸುಟ್ಟಿರ್ತಾನೆ, ಅದೇ ಜಾಗದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲೇ ಗಲ್ಲಿಗೇರಿಸಂಥದ್ದು, ಅಲ್ಲೇ ಅವ್ರನ್ನ ಸುಟ್ಟು ಹಾಕಂಥದ್ದು, ಈ ರೀತಿಯಾದ ಕಾನೂನುಗಳು ಬದಲಾದಾಗ ಮಾತ್ರ ಆ ಹೆಣ್ಮಕ್ಳಿಗೆ ಒಂದು ಸುರಕ್ಷತೆ. ಅಂತ ನಾಡ ಹಬ್ಬ ದಸರಾದಲ್ಲಿ ತುಂಬ ಅಂದರೆ ತುಂಬ ಜನಜಂಗುಳಿ ಇರುವಂಥ ಒಂದು ಪ್ರದೇಶ. ಅಂಥ ಪ್ರದೇಶದಲ್ಲಿ ಅವನು ಪೊಲೀಸರ ಬಗ್ಗೆ ಭಯ ಇಲ್ದಾನೆ, ಯಾವುದೇ ಜನಗಳ ಬಗ್ಗೆ ಭಯ ಇಲ್ದಾನೆ, ಮತ್ತು ಅವ್ರ ತಂದೆ ತಾಯಿಗಳ ಬಗ್ಗೆ ಭಯ ಇಲ್ದಾನೆ ಅವನು ಯಾವ ಒಂದು ಮನಸ್ಥಿತಿಯಿಂದ ಆ ಮಗುವಿನ ಮೇಲೆ ಈ ರೀತಿಯಾದ ಒಂದು ಕೃತ್ಯ ಎಸಗಿದ್ದಾನೆ ಅಂತಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ನನಗೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಎಲ್ಲರೂ ಕೂಡ ಬೆಳಗ್ಗೆಯಿಂದ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಸ್ಟೇಟಸಲ್ಲಿ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಶುಭಾಶಯಗಳಂತೇಳಿ ಹಾಕೊಂಡಿದ್ದೀರಾ. ನಿಜವಾಗ ನೀವು ಈ ಒಂದು ಸ್ಟೇಟಸ್ ಹಾಕೊಂಡಿದ್ದೀರಾ ಅಂತಂದರೆ ಆ ಹೆಣ್ಣು ಮಕ್ಕಳಿಗೆ ಎಲ್ಲಿ ಸುರಕ್ಷತೆ? ಯಾರು ಕೂಡ ಈ ಒಂದು ಮಗುವಿನ ಬಗ್ಗೆ ಹೋರಾಡಲಿಲ್ಲ. ಅವನಿಗೆ ಆರೋಪಿ ಸಿಕ್ಕಿದ್ದಾನೆ ಸರಿ, ಬಟ್ ಕಠಿಣವಾದ ಶಿಕ್ಷೆ ಆಗಬೇಕಂತೇಳಿ ಯಾರು ಕೂಡ ಇದ್ರ ಬಗ್ಗೆ ಹೋರಾಡಿಲ್ಲ. ಅಲ್ಲಿ ಪ್ರತಾಪ್ ಸಿಂಹ ಮತ್ತು ಯದುವೀರ್ ಸರ್ ಮಾತ್ರ ಅವ್ರು ಮಾತ್ರ ಸ್ವಲ್ಪ ಕಠಿಣ ಶಿಕ್ಷೆ ಆಗಬೇಕಂತೇಳಿ ಸ್ವಲ್ಪ ಹೇಳ್ಕೊಂಡಿದ್ದಾರೆ. ಮೈಸೂರಲ್ಲಿ ಬೀದಿಗಳಲ್ಲೂ ಸಂಘ ಸಂಸ್ಥೆಗಳಿವೆ, ಹೆಣ್ಮಕ್ಳ ಬಗ್ಗೆ ಹೋರಾಡುವಂಥ ಒಂದು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಸಾಮಾಜಿಕ ಸೇವೆ ಮಾಡುವಂಥ ಸಂಸ್ಥೆಗಳಿವೆ. ಅವರು ಯಾಕೆ ಈ ಒಂದು ಮಗುವಿನ ಬಗ್ಗೆ ಹೋರಾಡಲಿಲ್ಲ? ಇವತ್ತು ಆ ಮಗುವಿನ ಮೃತದೇಹ ಅವ್ರ ಹುಟ್ಟೂರಿಗೆ ಹೋಗಿದೆ. ಅಲ್ಲಿ ಅವ್ರ ಕುಟುಂಬಸ್ಥರ ನೋವು, ಅವರ ಹಳು ಒಂಥರ ಮುಗಿಲು ಮುಟ್ಟಿದ ಅಷ್ಟು ಒಂದು. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಮಹಿಳಾ ಹೋರಾಟಗಾರರು, ಮಹಿಳಾ ಆಯೋಗದವರಲ್ಲಿ ಮತ್ತು ಪೊಲೀಸರಲ್ಲಿ, ಸರ್ಕಾರದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಕಮ್ಮಿ ಆಗಬೇಕು, ಹೆಣ್ಮಕ್ಳ ಮೇಲೆ ಲೈಂಗಿಕ ಕಿರುಕುಳ ಕಮ್ಮಿ ಆಗಬೇಕು, ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಕಮ್ಮಿ ಆಗಬೇಕಂದ್ರೆ ಮಾಡಿದಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಒಂದು ಕಠಿಣ ಶಿಕ್ಷೆ ಆಗೋವರೆಗೂ ಇದು ಹೀಗೆ ಮುಂದುವರಿತಾನೆ. ಈ ಮೈಸೂರಿನಲ್ಲಿ ನಡೆದಿರುವಂಥ ಘಟನೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುವಂಥ ವಿಷಯ. ಯಾಕೆ ಅಂತಂದರೆ ಆ ಚಿಕ್ಕ ಮಗುವಿನ ಮೇಲೆ ಇವರು ಮಾಡಿರುವಂಥ ಒಂದು ಕೃತ್ಯನ ಕಠಿಣವಾದ ಶಿಕ್ಷೆಯಾಗಿ ಇನ್ನು ಯಾವ ಮಕ್ಕಳಿಗೂ ಕೂಡ, ಯಾವ ಹೆಣ್ಮಕ್ಳಿಗೂ ಕೂಡ ಆಗಬಾರ್ದು ಅನ್ನೋ ಥರ ಅವನಿಗೆ ಶಿಕ್ಷೆ ಆಗಬೇಕು. ಎಲ್ಲಿ ಅವನು ಆ ಮಗುವಿನ ಅತ್ಯಾಚಾರ ಮಾಡಿ ಬಿಸಾಕೋಗಿದ್ನ ಅದೇ ಜಾಗದಲ್ಲಿ ಅವನ್ನ ಸುಟ್ಟು ಹಾಕಬೇಕು, ಅದೇ ಜಾಗದಲ್ಲಿ ಅವನ್ನ ಗಲ್ಲಿಗೇರಿಸಬೇಕು. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ತಗೋಬೇಕು. ಅವನಿಗೆ ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಎಲ್ಲರೂ ಆರೋಪಿ ಸಿಕ್ಕಿದ್ದಾನೆ ಅಂತೇಳಿ ತುಂಬ ಯಾವುದೇ ಥರ ಹೋರಾಟ ಮಾಡ್ದಂಗೆ, ಅದ್ರ ಬಗ್ಗೆ ಯಾರು ಕೂಡ ರಿಯಾಕ್ಟ್ ಮಾಡ್ದಂಗಿದ್ದಾರೆ. ಆರೋಪಿ ಸಿಕ್ಕ ತಕ್ಷಣ ಆ ಮಗುವಿಗೆ ನ್ಯಾಯ ಸಿಗಲ್ಲ, ಆರೋಪಿ ಸಿಕ್ಕ ತಕ್ಷಣ ಆ ಕುಟುಂಬದವರಿಗೆ ಸಮಾಧಾನ ಆಗಲ್ಲ. ಬಟ್ ಅವನಿಗೆ ಕಠಿಣವಾದ ಶಿಕ್ಷೆ ಆದಾಗ ಆ ಶಿಕ್ಷೆನ ನೋಡಿ ಇನ್ನೊಬ್ಬರು ಎಚ್ಚೆತ್ಕೋಬೇಕು. ಆ ರೀತಿಯಾದ ಒಂದು ಶಿಕ್ಷೆ ಆದಾಗ ಮಾತ್ರ ಆ ಮಗುವಿಗೆ ಮತ್ತು ಕುಟುಂಬಸ್ಥವರಿಗೆ ನ್ಯಾಯ ಸಿಗೋದು. ಸರ್ಕಾರ ಆ ಮಗುವಿಗೆ ನ್ಯಾಯ ಸಿಗುವಂತೆ ಮಾಡಲಿ ಅಂತೇಳಿ ನಾನು ವಿನಂತಿಸಿಕೊಳ್ಳಿ. ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾರೋ ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆದಾಗ ಮಾತ್ರ ಅವರಿಗೆ ನ್ಯಾಯ ಸಿಗೋದು. ಇನ್ನು ಮುಂದೆ ಯಾರು ಕೂಡ ಈ ರೀತಿ ಮಾಡಬಾರ್ದು. ಇವನಿಗೆ ಕೊಡುವಂಥ ಶಿಕ್ಷೆಯಿಂದ ಇನ್ನೊಬ್ರು ಯಾರು ಕೂಡ ಈ ರೀತಿಯಾದ ಕೆಲಸ ಮಾಡಬಾರ್ದು ಅಂತೇಳಿ ನಾನು ಸರ್ಕಾರದಲ್ಲಿ